ಅಲ್ಪಸಂಖ್ಯಾತರು ಕೊಟ್ಟಿರೋದು 3,000 ಕೋಟಿ. ಎಷ್ಟು ಪರ್ಸೆಂಟ್ ಆಯ್ತಪ್ಪ? 1% ಇಲ್ರಿ. ಅದು ಬಿಜೆಪಿ ಸುಳ್ಳು ಹೇಳ್ತಾವ್ರಲ್ವಾ? ಅವರಿಗೆ ಮುಸಲ್ಮಾನರ ಕಂಡ್ರಾಗಲ್ಲ, ಕ್ರಿಶ್ಚಿಯನ್ ಕಂಡ್ರಾಗಲ್ಲ, ಬೌದ್ಧರ ಕಂಡ್ರಾಗಲ್ಲ. ಆಮೇಲೆ ಮಾತಾಡೋದು ಹೆಂಗೆ? ಸಬ್ಕ ಸಾಥ್ ಸಬ್ಕ ವಿಕಾಸ್ ಏನದಾಗಂದ್ರೆ ಆಪರೇಷನ್ ಕಮಲ ಉಟ್ಕೊಂಡದೇ ಬಿಜೆಪಿಯಿಂದ. ಈಗ ನಮ್ಮ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಬರೋಕ್ಕೆ ಮುಂಚೆ ಕಬ್ಬೌಟ ಮಾಡಿದ್ರೆ ನಿಮ್ಮ ವಿರುದ್ಧ, ನನ್ನ ವಿರುದ್ಧ ಅಲ್ಲ. ಈಗ ನಾ ಬಂದ ಮೇಲೆ ತಾನೇ ಕಬ್ಬೌಟ ಪ್ರದರ್ಶನ ಮಾಡಬೇಕು. ನಾ ಬರೋಕ್ಕೆ ಮುಂಚೆ ಮಾಡಿದ್ರೆ ಬೇರೆಯವ್ರ ವಿರುದ್ಧ ಮಾಡಿರ್ಬೇಕು. ಸರ್, ಅವರ ಆಕ್ರೋಶ ಇರೋದು ಬಜೆಟ್ ಅಲ್ಲಿ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಮೊತ್ತವನ್ನು ಇಟ್ಟಿದ್ದಾರೆ ಅಂತ ಹೇಳಿ. ಏನು ಅಲ್ಪಸಂಖ್ಯಾತರು? ಬಜೆಟ್ ಗಾತ್ರ ಗೊತ್ತಾ ನಿಂಗೆ? ಎಷ್ಟು ಬಜೆಟ್ ಗಾತ್ರ ಗೊತ್ತೇನ್ರಿ? ಗೊತ್ತಿಲ್ಲ. ಸುಮ್ಮನೆ ನೀವು ಅವ್ರು ಹೇಳ್ದ ಸತ್ಯ ಅಂದ್ಕೊಬಿಟ್ರೆ 3,71,383 ಕೋಟಿ ಬಜೆಟ್ ಗಾತ್ರ. ಅಲ್ಪಸಂಖ್ಯಾತರು ಕೊಟ್ಟಿರೋದು 3,000 ಕೋಟಿ. ಎಷ್ಟು ಪರ್ಸೆಂಟ್ ಆಯ್ತಪ್ಪ? 1% ಇಲ್ರಿ. ಅದು ಜಾಸ್ತಿನಾ? ಅವ್ರು ವಾಟ್ ಇಸ್ ದಿ ಪಾಪ್ಯುಲೇಷನ್ ಆಫ್ ದಿ ಮುಸ್ಲಿಮ್ಸ್? 14%. ನಾ ಎಷ್ಟು ಪರ್ಸೆಂಟ್ ಕೊಟ್ಟಿರೋದು? 0.8%. ಏನು ಜಾಸ್ತಿನಾ? ಹೇಳಿ ನೀವೇ. ಅಂದ್ರೆ ಬಿಜೆಪಿ ಸುಳ್ಳು ಹೇಳ್ತಾವ್ರಲ್ವಾ? ಅವರಿಗೆ ಮುಸಲ್ಮಾನರ ಕಂಡ್ರಾಗಲ್ಲ, ಕ್ರಿಶ್ಚಿಯನ್ ಕಂಡ್ರಾಗಲ್ಲ, ಬೌದ್ಧರ ಕಂಡ್ರಾಗಲ್ಲ. ಅದಕ್ಕೆ ಹಿಂಗೆ ಹೇಳ್ತಾ ಇದ್ದಾರೆ, ಪ್ರಚಾರಕ್ಕೋಸ್ಕರ ಹೇಳ್ತಾ ಇದ್ದಾರೆ, ರಾಜಕೀಯವಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಮಾತಾಡೋದು ಹೆಂಗೆ? ಸಬ್ಕ ಸಾಥ್ ಸಬ್ಕ ವಿಕಾಸ್ ಏನದಾಗಂದ್ರೆ ಹಿಂದಿನಲ್ಲಿ ಹಂಗಂದ್ರೆ ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂದ್ರೆ ಮತ್ತೆ ಯಾಕೆ ಸುಳ್ಳು ಹೇಳಿರಿ? ಈಗ 52,000 ಕೋಟಿ ಗ್ಯಾರಂಟಿಗಳಿಗೆ ಕೊಟ್ಟಿದ್ವಿ. ಎಲ್ಲ ಮುಸಲ್ಮಾನರಿಗೆ ಕೊಟ್ಬಿಟ್ವಾ? ಹೇಳಪ್ಪ ನೀನೇ ತಮ್ಮ. ಸುಮ್ಮನೆ ಅವ್ರು ಹೇಳಿದ್ರೆ ಕೇಳ್ಕೊಂಡು ಹೇಳಿ ಬಿಡಿ. ಶಾಲೆದು ಒಂದು ವಿವಾದ ನಿಮಗೆ ನಿಮ್ಮ ಗಮನಕ್ಕೆ ಬಂದಿದೆ. ಅದ್ರ ವಿರುದ್ಧ ಈಗ ಏನು FIR ರಿಜಿಸ್ಟರ್ ಮಾಡಿದ್ದೀರಿ? ಎಂಕ್ವೈರಿ ಮಾಡ್ತಾರೆ. ಹೋರಾಟ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಹೋರಾಟ ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ದೇನು ತಕರಾರಿಲ್ಲ. FIR ಆಗಿದೆ. ಅದು FIR ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಲಿ, ಏನು ರಿಪೋರ್ಟ್ ಬರ್ತದೆ ಅಂತ ನೋಡೋಣ. ಸರ್, ಈಗ ಕಮಲ್ನಾಥ್ ಅವರು ಬಿಜೆಪಿ ಸೇರ್ತಾ ಇದ್ದಾರೆ. ಹಿರಿಯ ಮುಖಂಡ ಯಾರು? ಈಗ ಅವರ ವೈಯಕ್ತಿಕ ಕಾರಣಗಳಿರ್ಬೇಕು ಏನೋ ಗೊತ್ತಿಲ್ಲ ನನಗೆ. ಯಾಕಂದರೆ BJPಯವರು ಆಪರೇಷನ್ ಕಮಲ ಮಾಡೋದ್ರಲ್ಲಿ ನಿಶ್ಚೀಮರು. ಆಪರೇಷನ್ ಕಮಲ ಉಟ್ಕೊಂಡದೇ ಬಿಜೆಪಿಯಿಂದ. ಈಗ ನಮ್ಮ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಿಜೆಪಿಗೆ ರಾಜೀನಾಮೆ ಕೊಟ್ಬಿಟ್ಟು ಬಿಜೆಪಿ ಟಿಕೆಟ್ ಮೇಲೆ ಪುನಃ ಗೆದ್ದರೆ 50 ಕೋಟಿ. ಈ ಆಪರೇಷನ್ ಕಮಲ ಮಾಡಿದವ್ರು ಯಾರು? 2008-09ರಲ್ಲಿ ಆಪರೇಷನ್ ಕಮಲ ಅಂತ ಪ್ರಚಾರಕ್ಕೆ ಬಂದದ್ದು ಯಾವಾಗ? ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ. ಅದು ಇಡೀ ದೇಶದಲ್ಲಿ ನಡೀತಾ ಇದೆ ಈಗ. ಅದು ಒಂದು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು. ಒಂದು ವೇಳೆ ಬಗ್ಗದೆ ಹೋದರೆ ED ಮೂಲಕ, ಇನ್ಕಮ್ ಟ್ಯಾಕ್ಸ್ ಮೂಲಕ ಎದುರಿಸೋದು. ದುಡ್ಡಾಸೆಗೆ ಬಗ್ಗದೆ ಹೋದರೆ ED ಮೂಲಕ, ಇನ್ಕಮ್ ಟ್ಯಾಕ್ಸ್ನವ್ರ ಮೂಲಕ ಎದುರಿಸೋದು. ನಾನು ನೋಡಿಲ್ಲಪ್ಪ, ನನಗೆ ಗೊತ್ತಿಲ್ಲ. ನಿಮಗೆ ಮಾಡಿರ್ಬೇಕು. ಬರಕ್ಕೆ ಮುಂಚಿತ ಮಾಡಿದ್ರೆ ನಿಮಗೆ ಮಾಡಿರ್ಬೇಕು. ಬಜೆಟ್ ಅಲ್ಲಿ ಅಲ್ಲಪ್ಪ, ಆಯ್ತಪ್ಪ.